ಕುರ್ಚಿ ಪಗಡಿಯಾಟಕ್ಕೆ ನಾಳೆ ಕ್ಲೈಮ್ಯಾಕ್ಸ್. ಸಿಎಂ ಹುದ್ದೆಗೆ ಸಿದ್ದರಾಮಯ್ಯ ರಾಜೀನಾಮೆ ನೀಡೋದು ಪಕ್ಕಾ ಆಗಿದೆ. ದೆಹಲಿ ನಾಯಕರ ಆಜ್ಞೆಯಂತೆ ಪದತ್ಯಾಗಕ್ಕೆ ಅನ್ನರಾಮಯ್ಯ ಸಜ್ಜಾಗಿದ್ದಾರೆ. ರಾಜೀನಾಮೆ ನೀಡದಂತೆ ಅಹಿಂದ ಆಪ್ತರು ಪಟ್ಟು ಹಿಡಿದಿದ್ದಾರೆ. ನಾಳೆ ಸಿಎಂ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಶುಭಂ ಬೀಳಲಿದೆ. ರಾಜ್ಯ ರಾಜಕೀಯದಲ್ಲಿ ಕನಕಪುರ ಕಲಿಯ ಹೊಸ ಯುಗಾರಂಭಕ್ಕೆ ವೇದಿಕೆ ಸಿದ್ಧವಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಸಿಎಂ ಪದಗ್ರಹಣಕ್ಕೆ ಡಿಕೆಶಿ ಮುಹೂರ್ತವನ್ನ ನೋಡ್ತಿದ್ದಾರೆ. ಸುರ್ಜೇವಾಲಾ ಮಾತ್ರ ಊಹಾಪೋಹ ಎನ್ನುತ್ತಾ ನಿಗೂಢ ಮಾತುಗಳನ್ನಾಡಿದ್ದಾರೆ. ಸಿಎಂ ಬದಲಾವಣೆಯನ್ನೇ ಬಿಜೆಪಿ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ. ಸಿದ್ದರಾಮಯ್ಯ ಹಳೆ ಹುಲಿ ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ ಅಂತೇಳಿ ಕಮಲ ಪಡೆ ಗೇಲಿ ಮಾಡಿದೆ. ಕಾಂಗ್ರೆಸ್ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂತಹ ಟೀಕೆ ಕೇಳಿ ಬಂದಿದೆ. ಯಾರೇ ಸಿಎಂ ಆದ್ರೂ ತಾತ್ಕಾಲಿಕ ಅಂತ ಹೇಳಿ ಬಿವೈವಿ ಭವಿಷ್ಯ ನುಡಿದಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆ ಮಧ್ಯೆ ಕಾಂಗ್ರೆಸ್ ಶಾಸಕರಲ್ಲಿ ಹೊಸ ಹುರುಪು ಮೂಡಿದೆ. ಸಿಎಂ ಬದಲಾದ್ರೆ ಸಂಪುಟ ಬದಲಾಗುವ ನಿರೀಕ್ಷೆ ಮನೆ ಮಾಡಿದೆ. ಬಹಿರಂಗವಾಗಿ ಮನದಾಸೆಯನ್ನ ಕೆಲ ಹಸ್ತ ಶಾಸಕರು ಬಿಚ್ಚಿಟ್ಟಿದ್ದಾರೆ. ಡೆಲ್ಲಿ ಯಾತ್ರೆ ಮಾಡ್ತಾ ಕೆಲ ಶಾಸಕರು ಮಂತ್ರಿಗಿರಿಗೆ ಸರ್ಕಸ್ ಶುರು ಮಾಡಿದ್ದಾರೆ. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದ ಮೃತ್ಯು ವೈರಸ್ನ ಆತಂಕಕ್ಕೆ ತೆರೆ ಬಿದ್ದಿದೆ. ಉಗಾಂಡ ಮಹಿಳೆಗೆ ಎಬೋಲಾ ಸೋಂಕು ತಗುಲಿಲ್ಲ ಅನ್ನುವುದು ಕನ್ಫರ್ಮ್ ಆಗಿದೆ. ಸೋಂಕಿತ ರಾಷ್ಟ್ರಗಳಿಂದ ಬಂದ್ರೆ ಕ್ವಾರಂಟೈನ್ ಕಡ್ಡಾಯವಾಗಿದೆ. ಮಹಾಮಾರಿ ಎಂಟ್ರಿ ತಡೆಗೆ ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.